ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ತನ್ನ ದೇಶಕ್ಕೆ ಅನ್ನ ಕೊಡುವ ಅನ್ನದಾತ ಇವತ್ತು ಸ್ವಂತ ನೆಲದಲ್ಲಿ ಅಪರಾಧಿಯಾಗಿ ನಿಂತ್ಕೊಂಡಿರೋದು. ಬಿಡದಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಹಠಮಾರಿ ಭೂ ಸ್ವಾಧೀನದ ವಿರುದ್ಧ ದನಿ ಎತ್ತಿದ್ದೇ ತಪ್ಪಾಗಿರೋದು. ಇವತ್ತು ಅವ್ರ ಮೇಲೆ ಇಲ್ಲಸಲ್ಲದ ಕೇಸ್ಗಳನ್ನು ಜಡಿಯಲಾಗಿದೆ. ತಲತಲಾಂತರದಿಂದ ನಂಬಿ ಬದುಕಿದಂಥ ಮಣ್ಣನ್ನು ಬಿಡಲ್ಲ ಎಂದಿದ್ದಕ್ಕೆ ರೈತರ ಮೇಲೆ FIRನ ಹೂಡಿ ಜೈಲುಗಟ್ಟುವ ಸಂಚು ಕೂಡ ನಡೀತಾ ಇದೆ. ರೈತರ ಮೇಲಿನ ಈ ದರ್ಪಕ್ಕೆ ಈಗ ಮಣ್ಣಿನ ಮಗ ಕೇಳಿಬಿಟ್ಟಿದ್ದಾರೆ. ರೈತರ ಮೈ ಮುಟ್ಟಿದರೆ ಸರ್ಕಾರವನ್ನೇ ಅಲ್ಲಾಡಿಸುವ ಖಡಕ್ ಎಚ್ಚರಿಕೆಯನ್ನು ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರು ನೀಡಿರೋದು. ಆ FIRಗಳನ್ನು ತಕ್ಷಣ ವಾಪಸ್ ಪಡೀರಿ, ಇಲ್ಲದಿದ್ದರೆ ಬಿಡದಿಯ ಪ್ರತಿ ಇಂಚು ಜಮೀನಲ್ಲೂ ಕೂಡ ಸರ್ಕಾರಕ್ಕೆ ಮಣ್ಣನ್ನು ಮುಕ್ಕಿಸ್ತೀನಿ ಅಂತ ದೊಡ್ಡಗೌಡರು ಗುಡುಗು ಬಿಟ್ಟಿರೋದು. ಹಾಗಾದರೆ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಅನ್ನದಾತರ ಮೇಲೆ ಉಳಿಸಿರ್ತಕ್ಕಂಥ ಆ ಕಾನೂನು ಅಸ್ತ್ರ ಯಾವುದು? ದೇವೇಗೌಡರ ಈ ಧರಣಿ ಸರ್ಕಾರಕ್ಕೆ ನಡುಕವನ್ನು ಹುಟ್ಟಿಸ್ತಾ ಇದೆಯಾ? ಈ ಒಂದು ಸ್ಪೆಷಲ್ ರಿಪೋರ್ಟ್ನಲ್ಲಿ ಬಿಡದಿ ಟೌನ್ಶಿಪ್ ಕಿಚ್ಚನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಬಿಡದಿ ಟೌನ್ಶಿಪ್ ಸ್ಮಾರ್ಟ್ ಸಿಟಿ ಭೂ ಸ್ವಾಧೀನ ಹೋರಾಟದ ಕಣಕ್ಕೆ 93 ವರ್ಷದ ವೃದ್ಧ ಸಿಂಹ ಮಾಜಿ ಪ್ರಧಾನಿ HD ದೇವೇಗೌಡರು ಧುಮುಕಿರೋದು. ಮಣ್ಣಿನ ಮಗ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೆ ಬಿರುಗಾಳಿನೇ ಎಬ್ಬಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಒಂದು ಮಾಸ್ ಎಂಟ್ರಿ ಬೇಕಾಗಿತ್ತು. ಇದೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರಾಜ್ಯದ ರಾಜಕೀಯ ಸಮೀಕರಣಗಳನ್ನು, ವಿಶೇಷವಾಗಿ ಹಳೆ ಮೈಸೂರು ಭಾಗದ ರಾಜಕೀಯ ಚದುರಂಗದ ಆಟವನ್ನು ಸಂಪೂರ್ಣವಾಗಿ ಈಗ ಬದಲಾಯಿಸ್ತಾ ಇರೋದು. ನೋಡಿ, ಕರ್ತವ್ಯದಲ್ಲಿದ್ದಂಥ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂಥ ಆರೋಪವನ್ನು ರೈತರ ಮೇಲೆ ಹಾಕಲಾಗಿದೆ. ಕಾನೂನುಬದ್ಧವಾಗಿ ಭೂಮಿ ಅಳತೆ ಮತ್ತು ಸಮೀಕ್ಷೆ ನಡೆಸಲು ಬಂದಂಥ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಕೇಸನ್ನು ಜಡಿಯಲಾಗಿದೆ. ಸರ್ವೆ ತಂಡ ಮತ್ತು ಪೊಲೀಸ್ನವರು ಬಳಸ್ತಾ ಇದ್ದಂಥ ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಜಖಂಗೊಳಿಸಿ ನಷ್ಟ ಉಂಟು ಮಾಡಿದ ಆರೋಪದ ಮೇಲೆ ಇದೇ ರೈತರ ಮೇಲೆ, ಅಮಾಯಕ ರೈತರ ಮೇಲೆ ಕೇಸನ್ನು ಜಡಿಯಲಾಗಿದೆ. ಸ್ಥಳದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಿಯೋಜನೆಗೊಂಡಿದ್ದಂಥ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ತಳ್ಳಿ ಅವರೊಂದಿಗೆ ವಾಗ್ವಾದ ನಡೆಸಿದ ಆರೋಪವನ್ನು ಕೂಡ ರೈತರ ಮೇಲೆ ಹೇರಲಾಗಿದೆ. ಒಟ್ಟಾರೆ ರೈತರನ್ನ ಕಂಬಿ ಹಿಂದೆ ನಿಲ್ಲಿಸಿ ರಾಜಕಾರಣಿಗಳು ಮಾತ್ರ ಉರಿಯೋ ಬೆಂಕಿಲಿ ತಾವು ಚಳಿ ಕಾಯಿಸ್ಕೊಳ್ಳೋ ಒಂದು ಹಳೆ ಚಾಳಿಯನ್ನು ಮುಂದುವರಿಸೋದು, ಅದು ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳು ಮಾಡೋದು ಶತಸಿದ್ಧ ಅನ್ನೋ ಥರದಲ್ಲಿ ಆಗಿಬಿಟ್ಟಿದೆ. ಹಾಗಾಗಿ ಈ ಪ್ರಕರಣದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದು. ಈಗ ಈ ಮಣ್ಣಿನ ಮಗ ಖಡಕ್ ಎಂಟ್ರಿಯಿಂದ ಬಿಡದಿ ಟೌನ್ಶಿಪ್ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ನನ್ನ 7 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ರಾಜ್ಯ ಮತ್ತು ದೇಶದ ರೈತರ ಹಿತಕ್ಕಾಗಿ ಶ್ರಮ ಪಟ್ಟಿದ್ದೀನಿ, ಅಧಿಕಾರ ತ್ಯಾಗ ಮಾಡಿದ್ದೀನಿ. ರಾಜ್ಯ ಸರ್ಕಾರ ಒಂದು ವೇಳೆ ನನ್ನ ಮನವಿಯನ್ನು ತಿರಸ್ಕರಿಸಿದರೆ ಹಾಗೂ ನನ್ನ ಈ ಕೂಗಿಗೆ ಮನ ಕೊಡದೇ ಇದ್ದರೆ ವಿಧಾನಸೌಧದ ಆವರಣದಲ್ಲಿ ಗಾಂಧೀಜಿ ಪ್ರತಿಮೆ ಮುಂದೆ ಕುಳಿತು ಸತ್ಯಾಗ್ರಹವನ್ನು ನಡೆಸ್ತೀನಿ ಅಂತ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಎಚ್ಚರಿಕೆಯನ್ನು ಕೊಟ್ಟಿರೋದು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಈ ಒಂದು ಪತ್ರ ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇದೆ. ನೋಡಿ, ದೇವೇಗೌಡರು ಗುಡುಗುತ್ತಾ ಇರೋದು, ಒಂದಿಷ್ಟು ವಿವರಣೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಒತ್ತಾಯಗಳು ಕೂಡ ಒಂದೇ ರೀತಿಯಾಗಿದೆ, ಏನೆಲ್ಲ ನಷ್ಟಗಳಾಗಬಹುದು ಅಂತ. 2006-08 ಅವಧಿಯಲ್ಲಿ HD ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಬೆಂಗಳೂರು ನಗರದ ಮೇಲಿನ ಒತ್ತಡ ನಿರ್ವಹಣೆಯನ್ನು ಕಡಿಮೆ ಮಾಡ್ತಕ್ಕಂಥ ದೂರದೃಷ್ಟಿಯಿಂದ ನಗರ ಮಟ್ಟದಲ್ಲಿ ಹಾದು ಹೋಗ್ತಕ್ಕಂಥ ವಾಹನಗಳ ಸಾಂದ್ರತೆಯನ್ನು ತಪ್ಪಿಸಲಿಕ್ಕೋಸ್ಕರ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತೆ 5 ಉಪನಗರಗಳನ್ನು ನಿರ್ಮಿಸಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ. ಬಿಡದಿ ಟೌನ್ಶಿಪ್ಪನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ಎತ್ಕೊಂಡು ನವದೆಹಲಿಯ DLF ಸಂಸ್ಥೆಯಿಂದ 9684 ಎಕರೆ ಜಮೀನಲ್ಲಿ ಉಪನಗರ ನಿರ್ಮಾಣ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ವಿ. ಆದರೆ ರೈತರ ವಿರೋಧ ಮತ್ತು ಇಂಥ ಬೃಹತ್ ಗಾತ್ರದ ಯೋಜನೆಯಿಂದ ಸ್ಥಳೀಯವಾಗಿ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದನ್ನ ನಾವು ಪರಿಗಣಿಸಿ ಆ ಯೋಜನೆಯನ್ನು ಬಿಟ್ವಿ. ಆದರೆ ನೀವು ಮಾಡ್ತಾ ಇರೋದೇನು? ಈ ಯೋಜನೆಗೆ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ನಡೆಸಿಲ್ಲ ಅಂತ ಪತ್ರದಲ್ಲಿ ಖಂಡಾತುಂಡವಾಗಿ ದೇವೇಗೌಡರು ಉಲ್ಲೇಖ ಮಾಡ್ತಾ ಹೇಳ್ತಾ ಹೋಗೋದು. ಬಡಾವಣೆಗಳಲ್ಲಿ ಸಾವಿರಾರು ನಿವೇಶನಗಳು ಬೇಡಿಕೆ ಇಲ್ಲದೆ ಖಾಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೇಲಿನ 6 ಬಡಾವಣೆಗಳನ್ನು ರಚಿಸಲಿಕ್ಕೆ 6217 ಎಕರೆ 3.88 ಗುಂಟೆ ಕ್ಷೇತ್ರದ ರೈತರ ಫಲವತ್ತಾದ ಮತ್ತು ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಳ್ಳುವ ಅವಶ್ಯಕತೆ ಮತ್ತು ಔಚಿತ್ಯ ಏನು ನಿಮ್ಮದು? ದಯವಿಟ್ಟು ಸಾರ್ವಜನಿಕರಿಗೆ ನೀವು ಇದನ್ನು ಮಂದಟ್ಟು ಮಾಡಿಕೊಡ್ಬೇಕು. ಇಂಥ ಸನ್ನಿವೇಶಗಳಲ್ಲಿ ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯನ್ನು ಕೈಗೆತ್ತಿಕೊಂಡು ಬಡಾವಣೆ ರಚಿಸೋದು ಸರ್ಕಾರದ ದುಂದು ಮತ್ತು ಅನುಪಯುಕ್ತ ವೆಚ್ಚಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ HD ದೇವೇಗೌಡ ಅವರು ಪ್ರಶ್ನೆ ಮಾಡ್ತಾ ಇರೋದು. ಅವ್ರ ಒತ್ತಾಯಗಳು ಕೂಡ ತುಂಬ ನೀಟ್ ಆ್ಯಂಡ್ ಸ್ಟ್ರೈಟ್ ಆಗಿದೆ. ನೋಡಿ, ಒಂದನೇ ಒತ್ತಾಯ, ಗ್ರೇಟರ್ ಬೆಂಗಳೂರು ಉಪನಗರ ಯೋಜನೆ ಅನುಷ್ಠಾನಕ್ಕೆ ಭೂ ಸ್ವಾಧೀನ ಒಳಗಾಗ್ತಾ ಇರ್ತಕ್ಕಂಥ 9 ಗ್ರಾಮಗಳಲ್ಲಿನ 82% ರೈತರು, ಸಣ್ಣ ಮತ್ತು ಅತಿ ಸಣ್ಣ ರೈತರು
ಈ ರೈತರಿಗೆ ಕೃಷಿಯ ಜೀವನೋದ್ಧಾರ ಹಾಗೂ ರೈತರು ತಮ್ಮ ಕುಟುಂಬಕ್ಕೆ ಆಧಾರಕ್ಕೆ ಉಪಕಸುಬುಗಳಾದಂಥ ಹೈನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ಮುಂತಾದವುಗಳನ್ನೇ ಅವಲಂಬಿಸಿದ್ದಾರೆ. ಕೃಷಿ ಭೂಮಿಗಳ ಭೂಸ್ವಾಧೀನದಿಂದ ಎಲ್ಲರೂ ಕೂಡ ನಿರಾಶ್ರಿತರಾಗ್ತಾರೆ. ಅಡಿಕೆ ತಟ್ಟೆ ತಯಾರಿಕೆ, ನರ್ಸರಿ, ಅಣಬೆ ಉತ್ಪಾದನೆ, ಈಗ ಅವರೆಲ್ಲರೂ ಕೂಡ ಬೀದಿ ಪಾಲಾಗ್ತಾರೆ. ಈ ಗ್ರಾಮಗಳಲ್ಲಿ ಪ್ರತಿದಿನ ಸರಾಸರಿ 50,000 ಲೀಟರ್ನಷ್ಟು ಹಾಲು ಉತ್ಪಾದನೆ ಮಾಡಲಾಗುತ್ತೆ. ಪ್ರತಿ ತಿಂಗಳು 6 ರಿಂದ 7 ಲಕ್ಷ ಲೀಟ್ರ್ ಹಾಲನ್ನು ಬೆಂಗಳೂರು ಡೈರಿಗೆ ಹಾಕಿ ತಿಂಗಳಿಗೆ 1 ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡ್ತಾರೆ. ಹೈನು ಉದ್ಯಮಕ್ಕೆ ಸಂಪೂರ್ಣ ಧಕ್ಕೆ ಬರುತ್ತೆ DKಶ ಅವರೇ ಅಂತ ನೇರವಾಗಿ ತಾಕೀತು ಮಾಡಿರೋದು. ಈ ಡೈರಿ ಉದ್ಯಮದಲ್ಲಿ ಬಹುತೇಕ ಮಹಿಳೆಯರ ಸದಸ್ಯರಾಗಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ. ಈಗ ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆ 2013ರ ಪ್ರಕಾರ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅಂತ ಬೃಹತ್ ಯೋಜನೆಗೆ ಸಾಮಾಜಿಕ ಪರಿಣಾಮ ಸಮೀಕ್ಷೆ ಆಗಬೇಕು, ಪರಿಸರ ಪರಿಣಾಮ ಸಮೀಕ್ಷೆಗಳು ಆಗಬೇಕು. ರೈತರ ಮತ್ತು ಗ್ರಾಮಸ್ಥರ ಜನಜೀವನಕ್ಕೆ ಸಂಭವಿಸಕ್ಕಂತಹ ಸಮಸ್ಯೆಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಈ ಸಮೀಕ್ಷೆಗಳಿಂದ ಆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ 2 ಲಕ್ಷ ಮರಗಳನ್ನು ನೀವು ಒಂದು ವೇಳೆ ಕಡಿದು ಹಾಕಿದ್ರೆ ಅದು ಬೆಂಗಳೂರು ನಗರದ ಮೇಲೆ ಉಂಟಾಗ್ತಕ್ಕಂಥ ದೊಡ್ಡ ದುಷ್ಪರಿಣಾಮ ಆಗುತ್ತೆ. ಮತ್ತು ಈ ಭೂಸ್ವಾಧೀನದಿಂದ ನೊಂದವರ ಪುನರ್ವಸತಿ ಬಗ್ಗೆ ರಾಜ್ಯ ಸರ್ಕಾರ ನೀವು ಕಾಳಜಿನೇ ವಹಿಸಿಲ್ಲ. ಬಹಳ ಅಸಮಾಧಾನಕರ ಮತ್ತು ವಿಷಾದನೀಯ ಸಂಗತಿ ಅಂತಲೂ ಕೂಡ ದೇವೇಗೌಡರು ಹೇಳ್ತಾ ಹೋಗೋದು. ಅದಾದ ನಂತರ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಚಿತವಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಮ್ ಕಾರಂತ ಬಡಾವಣೆ ಮತ್ತು ನಾಡಪ್ರಭು ಕೆಂಪೇಗೌಡ ಬಡಾವಣೆಗಳಲ್ಲಿ ನಾಗರಿಕರಿಗೆ ಹಂಚಿಕೆಯಾಗದೆ ಸಾವಿರಾರು ನಿವೇಶನಗಳು ಖಾಲಿ ಬಿದ್ದಿದ್ದಾವೆ. ನೀವು ಈ ಮಧ್ಯೆ ರಾಜ್ಯ ಸರ್ಕಾರ BDA ವತಿಯಿಂದ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆಗೆ ಹೊಂದಿಕೊಂಡಂತೆ 6.217 ಎಕರೆ ಪ್ರದೇಶದಲ್ಲಿ 6 ಬಡಾವಣೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಉದ್ದೇಶ ಮಾಡಿದಿರಿ. ಈ ಯೋಜನೆ ಅವಶ್ಯಕತೆಯೇ ಇಲ್ಲ. ಜೊತೆಗೆ ಇಂಥ ಕಠಿಣ ಪರಿಸ್ಥಿತಿ ಮತ್ತು ಆರ್ಥಿಕ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಇಂಥ ಯೋಜನೆಗಳನ್ನು ಏನಕ್ಕೆ ಕೈಗೆತ್ತಿಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಹೋಗಿರೋದು. ನೋಡಿ, ಈ ಮೇಲಿನ ಎಲ್ಲ ಕಾರಣಗಳಿಂದ ಮತ್ತು ಸ್ಪಷ್ಟಪಡಿಸಿದಂಥ ಅಂಶಗಳಿಂದ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು ವೇಳೆ ರಾಜ್ಯ ಸರ್ಕಾರ ನಾನು ಈ ಮನವಿಯನ್ನು ತಿರಸ್ಕಾರ ಮಾಡಿದ್ರೆ ಈಗಾಗಲೇ ನಿರಂತರ ಹೋರಾಟ ಮತ್ತು ಧರಣಿಯಲ್ಲಿ ಇರುವಂಥ ರೈತರನ್ನು ಬೆಂಬಲಿಸಿ ಇದೇ ಜಾತ್ಯತೀತ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತೀನಿ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೋಡಿ, JDS ಮತ್ತು BJP ಮೈತ್ರಿಗೆ ಸಿಕ್ಕಂಥ ರೈತ ಅಸ್ತ್ರ ಇದು ರಾಜಕೀಯ ಲಾಭ ಇರ್ಬೋದು, ಓಕೆ, ಬಟ್ ಇದನ್ನು ಆ ರೀತಿಯಾಗೂ ವಿಮರ್ಶೆ ಮಾಡಬೇಕಾಗತ್ತೆ. ಲೋಕಸಭಾ ಚುನಾವಣೆ ಬಳಿಕ JDS ಕೇವಲ ಒಕ್ಕಲಿಗ ಮತ್ತು ಕುಟುಂಬ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ ಅನ್ನೋ ಟೀಕೆಗಳಿದ್ವು. ಆದರೆ ದೇವೇಗೌಡರು ಈಗ DKಶಿ ವಿರುದ್ಧವಾಗಿ ನೇರವಾಗಿ ಸಮರಕ್ಕಿಳಿತಾ ಇದ್ದಾರೆ, ನೇರವಾಗಿ ಕಣಕ್ಕಿಳಿತಾ ಇದ್ದಾರೆ. ಮಣ್ಣಿನ ಮಗನಾಗಿ ಅಬ್ಬರಿಸ್ತಾ ಇರೋದು JDS BJP ಮೈತ್ರಿಗೆ ದೊಡ್ಡ ನೈತಿಕ ಬೆಂಬಲವನ್ನು ಈಗ ಕೊಡ್ತಾ ಇದೆ. ಕೇವಲ ರಾಮನಗರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ರೈತ ಸಮುದಾಯದ ದೃಷ್ಟಿ ಈಗ ಮೈತ್ರಿಕೂಟದಂತ ತಿರುಗುವಂತೆ ಮಾಡುವಲ್ಲಿ ಗೌಡರ ಎಂಟ್ರಿ ಯಶಸ್ವಿ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ಗೆ ಚೆಕ್ಮೇಟ್ ಕೊಡ್ತಾ ಇರೋದು ದೇವೇಗೌಡರು ಮತ್ತು DKಶಿ ಸಂಕಷ್ಟದಲ್ಲಿ ಸಿಲುಕ್ತಾ ಇರೋದು. ನಿಮಗೆ ನೇರ ಪೆಟ್ಟು ಯಾರಿಗಾಗ್ತದೆ ಅಂದರೆ ರಾಮನಗರ ಮತ್ತು ಕನಕಪುರ ಭಾಗ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಭದ್ರಕೋಟೆ ಅನ್ನೋದು ನಿಮಗೆ ಗೊತ್ತಿದೆ. ಬಿಡದಿ ಟೌನ್ಶಿಪ್ DKಶಿ ಅವರ ಕನಸಿನ ಕೂಸು, ಅದು ನಾನು ಬಿಡೋದಿಲ್ಲ ಅನ್ನೋ ರೀತಿಯಾಗಿ ಈಗಾಗಲೇ ಕೋಟ್ಯಾನುಗಟ್ಟಲೆ ಹಣವನ್ನು ಯಾರೆಲ್ಲ ರಾಜಿ ಆಗಿದ್ದಾರೆ, ಮುಂದೆ ಬಂದಿದ್ದಾರೆ, ರೈತರಿಗಾಗಲೇ ಚೆಕ್ಗಳನ್ನು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಮನೆಗೆ. ಆದರೆ ಈಗ ದೇವೇಗೌಡರು ನಾನು ವಿಧಾನಸೌಧದ ಮುಂದೆ ಗಾಂಧೀಜಿ ಪ್ರತಿಮೆ ಮುಂದೆ ಸತ್ಯಾಗ್ರಹ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಮತ್ತು DKಶಿ ತೀವ್ರ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಾರೆ. ಮತ್ತು ರೈತರ ಮೇಲೆ FIRನ ಹಾಕಿ ಬಲವಂತವಾಗಿ ಭೂಮಿಯನ್ನು ಕಿತ್ಕೊಳ್ತಾ ಇದ್ದೀರಿ ಅನ್ನೋ ತಪ್ಪು ಸಂದೇಶ ಏನಾದರೂ ದೇವೇಗೌಡರಿಂದ ಇದೇ ವಿಧಾನಸೌಧ ಮುಂದೆ ರವಾನೆ ಆದರೆ ಅದು ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಮತ್ತು ಮುನ್ಸಿಪಲ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಭಾರಿ ದೊಡ್ಡ ಪೆಟ್ಟನ್ನು ಕೊಡುತ್ತೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವದ ಯುದ್ಧವೇ ನಡೀತಾ ಇದೆ. ಈ ಹೋರಾಟ ಕೇವಲ ಭೂ ಸ್ವಾಧೀನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದು ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮಾಜದ ಸುಪರ್ದಿಗೆ ನಡೀತಾ ಇರತಕ್ಕಂಥ ಮಲ್ಟಿ ಸ್ಟಾರರ್ ಸಮರ ಅಂತ ನಾವು ಭಾವಿಸ್ಬೋದು. ನೋಡಿ, DK ಶಿವಕುಮಾರ್ ಅವರು ತಾವೇ ಒಕ್ಕಲಿಗ ಸಮಾಜದ ಲೀಡರ್ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ದೇವೇಗೌಡರು ಕಣಕ್ಕಿಳಿದು ನಾನು ಬದುಕಿರೋವರೆಗೂ ಅನ್ನದಾತನ ನಾಯಕ, ಮಣ್ಣಿನ ಮಗ ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಇದು DKಶಿ ಅವರ ಪ್ರಭಾವವನ್ನು ಕುಗ್ಗಿಸ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆ. ನೋಡಿ, ಯಾರು ಏನೇ ಪ್ರತಿಭಟನೆ ಮಾಡಿದ್ರು ಅಭಿವೃದ್ಧಿ ಮುಖ್ಯ ಅಂತ ಮುನ್ನುಗ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಮತ್ತು DKಶಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೀಗ ದೇವೇಗೌಡರ 11 ಪುಟಗಳ ಸುದೀರ್ಘ ಪತ್ರದ ಬಳಿಕ ರಕ್ಷಣಾತ್ಮಕ ಆಟಕ್ಕೂ ಬೇಕಾದರೆ ಇಳಿಬೋದು. ದೇವೇಗೌಡರ ತೂಕ ಮತ್ತು ಜಗತ್ತಿನ ರಾಜಕೀಯ ಅನುಭವದ ಮುಂದೆ ಸರ್ಕಾರ ಹಠ ಹಿಡಿದು ಕೂರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ರೈತರ ಮೇಲಿನ FIRಗಳನ್ನು ಹಿಂಪಡಿಲಿಕ್ಕೆ ಮತ್ತು ಈ ಯೋಜನೆ ವೇಗವನ್ನು ತಗ್ಗಿಸಲಿಕ್ಕೆ ಬಹಳಷ್ಟು ಯೋಜನೆಗಳನ್ನು ಕೂಡ ಮಾಡಿದೆ ಅಂತ ಅಂದುಕೊಳ್ತೀನಿ ಸರ್ಕಾರ.
ಒಟ್ಟಾರೆಯಾಗಿ ಬೆಂಗಳೂರಿನ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಕೈಗಾರೀಕರಣಕ್ಕಾಗಿ ರೈತರ ತೋಟಗಳನ್ನು ನಾಶ ಮಾಡಲಾಗ್ತಾ ಇದೆ ಅನ್ನೋ ಸಾರ್ವಜನಿಕವಾದಂಥ ಸೆಂಟಿಮೆಂಟ್ ಬಿಡದಿ ಟೌನ್ಶಿಪ್ಗೆ ಇರೋದರಿಂದ ದೇವೇಗೌಡರು ಈ ಸೆಂಟಿಮೆಂಟ್ನ ಯಶಸ್ವಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಬೆಂಗಳೂರು ಬೆಳೆಸಲಿಕ್ಕೆ ಹಳ್ಳಿಗಳನ್ನು ಬಲಿ ಕೊಡಬೇಡಿ ಅನ್ನೋ ಗೌಡರ ಘೋಷಣೆ ಗ್ರಾಮೀಣ ಮತದಾರರನ್ನ ಭಾರೀ ಪ್ರಮಾಣದಲ್ಲಿ ಆಕರ್ಷಣೆ ಕೂಡ ಮಾಡುತ್ತೆ. ಒಟ್ಟಾರೆಯಾಗಿ ಕೊನೆಯದಾಗಿ ನಾನು ಹೇಳೋದಿಷ್ಟೇ, ದೇವೇಗೌಡರ ಈ ಎಂಟ್ರಿ ಇದೆಯಲ್ಲ, ಈ ಯೋಜನೆಯನ್ನು ಕೇವಲ ಒಂದು ಸ್ಥಳೀಯ ಭೂಸ್ವಾಧೀನದ ಪ್ರಕ್ರಿಯೆಯಾಗಿ ಉಳಿಸ್ತಾ ಇಲ್ಲ, ಬದಲಿಗೆ ರಾಜ್ಯ ಮಟ್ಟದ ಹೈ ವೋಲ್ಟೇಜ್ ರಾಜಕೀಯ ಯುದ್ಧವನ್ನಾಗಿ ಮಾರ್ಪಡಿಸ್ತಾ ಇದೆ. ಇದು JDSಗೆ ಮರುಜೀವ ಕೊಟ್ಟರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮುಜುಗರದ ಮುಳ್ಳಾಗಿ ಪರಿಣಮಿಸ್ತಾ ಇದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮುನ್ನುಗ್ತಾ ಇದ್ದಂಥ ಸರ್ಕಾರಕ್ಕೆ ಸದ್ಯಕ್ಕಂತೂ ಬ್ರೇಕ್ ಹಾಕಿದೆ. ವಿಧಾನಸೌಧದ ಮುಂದೆ ದೊಡ್ಡಗೌಡರು ಸತ್ಯಾಗ್ರಹಕ್ಕೆ ಹೋದರೆ ಅದರ ಬಿಸಿ ದೆಹಲಿವರೆಗೂ ಕೂಡ ತಟ್ಟಬಹುದು. ಆಗ ಕಾಂಗ್ರೆಸ್ ಪಾಳ್ಯ ಏನಾದರೂ ರಕ್ಷಣಾತ್ಮಕ ಆಟಕ್ಕೆ ಇಳಿಬೋದು. ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ, ದೇಶಕ್ಕೆ ಸಿಲಿಕಾನ್ ವ್ಯಾಲಿ ಬೇಕು, IT ಹಬ್ಗಳು ಬೇಕು, ನಿಜ. ದಿನಕ್ಕೆ 60,000 ಲೀಟ್ರ್ ಹಾಲು ಕೊಡೋ ಹಸುಗಳನ್ನು, ಅಡಿಕೆ ತೆಂಗಿನ ಹಸಿರು ತೋಟಗಳನ್ನು ಬಲಿಕೊಟ್ಟು ಕಡ್ತಕ್ಕಂಥ ಸ್ಮಾರ್ಟ್ ಸಿಟಿ ಯಾರು ಉದ್ಧಾರಕ್ಕೆ? ಅನ್ನ ಕೊಡೋ ರೈತನನ್ನು FIR ಹಾಕಿ ಜೈಲುಗಟ್ಟಿ ಮಾಡೋ ಅಭಿವೃದ್ಧಿ ನಿಜವಾದ ಪ್ರಗತಿ ಅಂತ ಯಾರು ಹೇಳಿದ್ರು? ದೇವೇಗೌಡರ ಭೀಷ್ಮ ಶಪಥಕ್ಕೇನಾದರೂ ಮಣಿದು ಸರ್ಕಾರ ರೈತರ ಮೇಲಿನ ಕೇಸ್ ವಾಪಸ್ ಪಡೆದ್ರೆ ಒಳ್ಳೆಯದು. ಬಿಡದಿಯ ಹಸಿರು ಮಣ್ಣು ರೈತರ ಕೈಯಲ್ಲೇ ಉಳಿತಾ, ಅದೆಲ್ಲವೂ ಇನ್ನೂ ಕುತೂಹಲದಿಂದ ನಾವು ಕಾದು ನೋಡಬೇಕು. ಇದು ಇವತ್ತಿನ ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಅವನಿಯಾನ ಡಿಜಿಟಲ್ ನ್ಯೂಸ್ ಚಾನಲ್. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.